ದೆಹಲಿಯಲ್ಲಿ ನೂತನ ಸಿಎಂ ರೇಖಾ ಗುಪ್ತಾ ಯಮುನಾರತಿ ಮಹಿಳೆಯರಿಗೆ ತಿಂಗಳಿಗೆ 2,500 ರೂಪಾಯಿ ಕೊಡಿ ಎಂದ ಆಪ್ ಶಾಸಕಿ. ದಲಿತರು ಇಂಗ್ಲಿಷ್ ಕಲಿಯೋದು ಆರ್ಎಸ್ಎಸ್ಗೆ ಇಷ್ಟ ಇಲ್ಲ ಅಂದ್ರು ರಾಹುಲ್ ಗಾಂಧಿ. ಇದೆಲ್ಲವನ್ನ ನೋಡೋಣ ನ್ಯಾಷನಲ್ ನ್ಯೂಸ್ ಟಾಪ್ 9 ನಲ್ಲಿ. ದೆಹಲಿಯ ನೂತನ ಸಿಎಂ ಆಗಿ ರೇಖಾ ಗುಪ್ತಾ ಅಧಿಕಾರದ ಚುಕ್ಕಾಣಿ ಹಿಡಿದಿದ್ದಾರೆ. ಸಿಎಂ ರೇಖಾ ಗುಪ್ತಾ ಮತ್ತು ಸಚಿವ ಸಂಪುಟ ಪ್ರಮಾಣ ವಚನ ಸ್ವೀಕರಿಸಿದ ಮೊದಲ ದಿನವೇ ಯಮುನಾ ನದಿಗೆ ತೆರಳಿ ಆರತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಯಮುನಾ ನದಿಯ ನೀರನ್ನ ಸ್ವಚ್ಛಗೊಳಿಸುವುದು ಮತ್ತು ಕುಡಿಯಲು ಸ್ವಚ್ಛ ನೀರು ಒದಗಿಸುವುದು ನಮ್ಮ ಮೊದಲ ಆದ್ಯತೆ ಅಂತ ನೂತನ ಸಿಎಂ ರೇಖಾ ಗುಪ್ತಾ ಹೇಳಿದ್ದಾರೆ. ದೆಹಲಿಯಲ್ಲಿ ಅಧಿಕಾರ ವಹಿಸಿಕೊಂಡಿರುವ ಬಿಜೆಪಿ ಸರ್ಕಾರಕ್ಕೆ ಆಪ್ ಶಾಸಕಿ ಅತಿಶಿ ಟಾಂಗ್ ಕೊಟ್ಟಿದ್ದಾರೆ. ಅಧಿಕಾರ ವಹಿಸಿಕೊಂಡ ಮೊದಲ ಕ್ಯಾಬಿನೆಟ್ನಲ್ಲಿ ಪ್ರಣಾಳಿಕೆಯಲ್ಲಿ ಮಾಡಿದ ವಾಗ್ದಾನದಂತೆ ಮಹಿಳೆಯರಿಗೆ ತಿಂಗಳಿಗೆ 2,500 ರೂಪಾಯಿ ಕೊಡಿ, ಅದು ಬಿಟ್ಟು ಯಮುನಾರತಿ ಅದು ಇದು ಎಂದು ಗಿಮಿಕ್ ಬೇಡ ಎಂದು ಕಿಚಾಯಿಸಿದ್ದಾರೆ. ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಆರ್ಎಸ್ಎಸ್ ವಿರುದ್ಧ ಮತ್ತೆ ವಾಗ್ದಾಳಿ ನಡೆಸಿದ್ದಾರೆ. ರಾಯ್ಬರೇಲಿಯಲ್ಲಿ ನಡೆದ ದಲಿತ ಯುವಕರ ಸಭೆಯಲ್ಲಿ ಮಾತನಾಡಿದ ರಾಹುಲ್ ಗಾಂಧಿ, ಆರ್ಎಸ್ಎಸ್ನವರಿಗೆ ದಲಿತರು ಇಂಗ್ಲಿಷ್ ಕಲಿತು ಉದ್ಧಾರವಾಗೋದು ಬೇಕಿಲ್ಲ, ದಲಿತರು ಕೇವಲ ಕೈಯಾಳಾಗಿ ಇರಬೇಕೆಂದು ಬಯಸ್ತಾರೆ. ಹೀಗಾಗಿ ಅವರ ಮಾತು ಕೇಳಬೇಡಿ. ಶಿಕ್ಷಣ ಮುಖ್ಯ, ಅದರ ಜೊತೆಗೆ ಇಂಗ್ಲಿಷ್ ಕೂಡ ಭಾರಿ ಮುಖ್ಯ. ಹೀಗಾಗಿ ಇಂಗ್ಲಿಷ್ ಕಲಿಯಿರಿ ಅಂತ ಯುವಕರಿಗೆ ಕರೆ ನೀಡಿದ್ದಾರೆ. ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಮೊದಲ ಪಂದ್ಯದಲ್ಲೇ ಗೆದ್ದು ಬೀಗಿದೆ ಟೀಂ ಇಂಡಿಯಾ. ಬಾಂಗ್ಲಾ ಹುಲಿಗಳಿಗೆ ನಡುಕ ಹುಟ್ಟಿಸಿದ ಶಮಿ ಬೌಲಿಂಗ್, ಗಿಲ್ ಶತಕದಬ್ಬರ. ಎದ್ದೇಳು ಮಂಜುನಾಥ ಸಿನಿಮಾ ರಿಲೀಸ್ಗೆ ಬ್ರೇಕ್. ಗುರುಪ್ರಸಾದ್ರ ಪತ್ನಿಯಿಂದಲೇ ಚಿತ್ರಕ್ಕೆ ಅಡ್ಡಿ. ಇದೆಲ್ಲವನ್ನ ನೋಡೋಣ ಎಂಟರ್ಟೈನ್ಮೆಂಟ್ ನ್ಯೂಸ್ ಟಾಪ್ 9 ನಲ್ಲಿ. ದುಬೈನಲ್ಲಿ ನಡೆದ ಬಾಂಗ್ಲಾದೇಶ ಎದುರಿನ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಟೀಂ ಇಂಡಿಯಾ 6 ವಿಕೆಟ್ಗಳ ಭರ್ಜರಿ ಗೆಲುವು ದಾಖಲಿಸಿದೆ. ಮೊದಲು ಬ್ಯಾಟ್ ಮಾಡಿದ ಬಾಂಗ್ಲಾ ತಂಡ ತೌಹೀದ್ ಹೃದಯವರ ಅಮೋಘ ಶತಕದ ನೆರವಿನಿಂದ 50 ಓವರ್ಗಳಲ್ಲಿ 228 ರನ್ ಬಾರಿಸಿತು. ಗುರಿ ಬೆನ್ನಟ್ಟಿದ ಭಾರತ ಪರ ಶುಭ್ಮನ್ ಗಿಲ್ ಅಬ್ಬರದ ಶತಕ ಹಾಗೂ ನಾಯಕ ರೋಹಿತ್ ಶರ್ಮಾ ಬಿರುಸಿನ 41 ರನ್ ಗಳಿಸಿ ಮಿಂಚಿದ್ರು. ಇನ್ನು 21 ಎಸೆತ ಬಾಕಿ ಇರುವಂತೆ ಭಾರತ ಗೆಲುವಿನ ನಗೆ ಬೀರಿತು. ಬಾಂಗ್ಲಾದೇಶ ಎದುರಿನ ಪಂದ್ಯದಲ್ಲಿ ಯುವ ಬ್ಯಾಟರ್ ಶುಭ್ಮನ್ ಗಿಲ್ ಭರ್ಜರಿ ಶತಕ ಸಿಡಿಸಿ ಮಿಂಚಿದ್ದಾರೆ. ಬಾಂಗ್ಲಾ ಬೌಲರ್ಸ್ ಬೆಂಡೆತ್ತಿದ ಗಿಲ್ 129 ಎಸೆತಗಳಲ್ಲಿ 101 ರನ್ ಗಳಿಸಿ ವಿಜೃಂಭಿಸಿದ್ರು. ಗಿಲ್ ಇನ್ನಿಂಗ್ಸ್ನಲ್ಲಿ 9 ಬೌಂಡರಿ ಹಾಗೂ 2 ಅಮೋಘ ಸಿಕ್ಸರ್ಗಳು ಸೇರಿಕೊಂಡಿದ್ವು. ಟೀಂ ಇಂಡಿಯಾದ ನಾಯಕ ರೋಹಿತ್ ಶರ್ಮಾ ಏಕದಿನದಲ್ಲಿ ಹೊಸ ದಾಖಲೆ ಬರೆದಿದ್ದಾರೆ. ಏಕದಿನದಲ್ಲಿ 11,000 ರನ್ ಪೂರ್ಣಗೊಳಿಸಿದ್ದಾರೆ. ಈ ಮೈಲಿಗಲ್ಲಿಗೆ 269 ಪಂದ್ಯಗಳನ್ನು ತೆಗೆದುಕೊಂಡಿದ್ದಾರೆ. ವಿರಾಟ್ ಕೊಹ್ಲಿ ಬಳಿಕ ವೇಗವಾಗಿ 11,000 ರನ್ ಗಳಿಸಿದ ವಿಶ್ವದ 2ನೇ ಆಟಗಾರ ಎಂಬ ಖ್ಯಾತಿಗೆ ಭಾಜನರಾಗಿದ್ದಾರೆ. ಟೀಂ ಇಂಡಿಯಾದ ಶರವೇಗಿ ಮೊಹಮ್ಮದ್ ಶಮಿ ಬಾಂಗ್ಲಾದೇಶ ಎದುರಿನ ಪಂದ್ಯದಲ್ಲಿ 200 ವಿಕೆಟ್ ಕಬಳಿಸಿದ ಸಾಧನೆ ಮಾಡಿದ್ದಾರೆ. 104 ಏಕದಿನ ಪಂದ್ಯಗಳಲ್ಲಿ ಈ ಸಾಧನೆಯನ್ನ ನಿರ್ಮಿಸಿದ್ದು ಭಾರತದ ಪರ ವೇಗವಾಗಿ 200 ವಿಕೆಟ್ ಪಡೆದ ಮೊದಲ ಬೌಲರ್ ಅನಿಸಿಕೊಂಡ್ರು. ಆಸ್ಟ್ರೇಲಿಯಾದ ಮಿಚೆಲ್ ಸ್ಟಾರ್ಕ್ ಅಗ್ರ ಸ್ಥಾನದಲ್ಲಿದ್ದು 102 ಪಂದ್ಯಗಳಲ್ಲಿ ಈ ಸಾಧನೆ ಮೂಡಿಬಂದಿದೆ. ಟೀಂ ಇಂಡಿಯಾ ಕ್ಯಾಪ್ಟನ್ ರೋಹಿತ್ ಶರ್ಮಾ ಎಸಗಿದ ತಪ್ಪಿನಿಂದ ಬಾಂಗ್ಲಾದೇಶ ವಿರುದ್ಧ ಅಕ್ಸರ್ ಪಟೇಲ್ ಹ್ಯಾಟ್ರಿಕ್ ವಿಕೆಟ್ ಪಡೆಯುವ ಕನಸು ಭಗ್ನಗೊಂಡಿದೆ. ಸ್ಲಿಪ್ನಲ್ಲಿ ರೋಹಿತ್ ಶರ್ಮಾ ಅಕ್ಸರ್ ಪಟೇಲ್ ಬೌಲಿಂಗ್ನಲ್ಲಿ 3ನೇ ಕ್ಯಾಚ್ ಡ್ರಾಪ್ ಮಾಡಿದ್ರು. ಇದರಿಂದ ಹತಾಶರಾದ ರೋಹಿತ್ ನೆಲಕ್ಕೆ ಕೈ ಬಡಿದು ಆಕ್ರೋಶ ಹೊರಹಾಕಿದ್ರು.